ಕೋಟೆಕಾರು ಸಹಕಾರ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕ್ ಲೂಟಿಗೆ ಮೊದಲೇ ಹೊಂಚು ಹಾಕಿದ್ರು ದರೋಡೆಕೋರರು. ಕಾರಿಗೆ ಫೇಕ್ ನಂಬರ್ ಪ್ಲೇಟ್ ಅಳವಡಿಸಿದ್ರು ದರೋಡೆಕೋರರು. ಒಂದೊಂದೇ ಸ್ಫೋಟಕ ಸತ್ಯಗಳು ಬಯಲಾಗ್ತಾ ಇದ್ದಾವೆ. ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರೀ ಪ್ಲಾನ್ಡ್ ಎಲ್ಲವೂ ಕೂಡ ಪ್ಲಾನ್ಡ್ ಇದು. ಅವ್ರು ತಂದಂತಹ ಕಾರ್ಗೆ ಫೇಕ್ ನಂಬರ್ ಅಳವಡಿಸಿದ್ರು. ನೋಡಿ, ಎಲ್ಲ ಮಾಡಿದ್ರು ಅದನ್ನು ಮಾಡಿರಲ್ವಾ? ಖಂಡಿತ ಮಾಡಿರ್ತಾರೆ. K04MQ9923 ಎಂಬ ನಂಬರ್ ಪ್ಲೇಟ್ ಹಾಕಿ ಕಳ್ಳರು ದರೋಡೆ ಮಾಡಿದ್ದಾರೆ. ಆದರೆ ಈ ನಂಬರ್ನ ಅಸಲಿ ಮಾಲಕನಿಗೆ ಪೊಲೀಸರು ಕರೆ ಮಾಡ್ತಾರೆ. ಅವನು ಫುಲ್ ಶಾಕು. ನಂಬರ್ ಪ್ಲೇಟು ಫೇಕ್ ಆಗಿರೋದ್ರಿಂದಾಗಿ ಫಾಸ್ಟ್ಯಾಗ್ ಅಲ್ಲಿರಲಿಲ್ಲ, ಹಾಗಾಗಿ ದುಡ್ಡು ಕೊಡ್ತಾರೆ. ಟೋಲಲ್ಲಿ, ತಲಪಾಡಿ ಟೋಲ್ನಲ್ಲಿ 150 ರೂಪಾಯಿ ಕೊಟ್ಟು ರಶೀದಿನ ಪಡೆದುಕೊಳ್ಳುತ್ತೆ ಈ ದರೋಡೆಕೋರರ ಗ್ಯಾಂಗು. ಇಲ್ಲಿ ಮಾಡಿರೋದು ಪಕ್ಕಾ ಪ್ಲಾನ್ಡ್. ಹೊಂಚು ಹಾಕಿ ಕೂತಿದ್ರು. ನೋಡಿ, ಇಲ್ಲಿ CCTV ಇವತ್ತೇ ರಿಪೇರಿ ಬಂದಿತ್ತಂತೆ. ಇವತ್ತೇ ರಿಪೇರಿ ಮಾಡೋನು ಅಲ್ಲಿ ಬಂದಿದ್ದ. ಅವನ ಕನೆಕ್ಷನ್ ಕಟ್ ಮಾಡ್ತಾನೆ, ಆವಾಗ ಇವ್ರು ಎಂಟ್ರಿ ಆಗುತ್ತೆ. ಇದು ಯಾವುದ್ರಿದು? ಇದು ಪಕ್ಕಾ ಪ್ಲಾನೇ ಅಲ್ವಾ ಇದು? ಅದಾದಮೇಲೆ ಕಾರ್ದು ನೋಡಿ, ಇದೇ ಕಾರು ಫಿಯೇಟ್ ಕಾರ್ ಇದು. K04MQ9923 ನಂಬರು ಈಗಿರೋದು ಫೇಕ್. ಅದು ಯಾಕಂದರೆ ಮೇಲೆ ಹಾಕಿದ್ದಾರೆ, ಒಳಗಡೆ ಅದು ನಂಬರ್ ಇಲ್ಲ. ಅದು ನಂಬರ್ ಪ್ಲೇಟ್ ಇಲ್ಲದ ಗಾಡಿ ಅದು. ಇವರು ಯಾವುದೋ ಒಂದು ನಂಬರ್ ಕಾಣಿಸಿದೆ, ಯಾವುದೋ ಒಂದು ಕಾರ್ದು ಹಾಕಿಬಿಟ್ಟಿದ್ದಾರೆ. ಮಾಲೀಕನಿಗೆ ಫೋನ್ ಮಾಡ್ತಾರೆ, ಈ ನಂಬರ್ ಪತ್ತೆ ಮಾಡಿ. ಅವನು ಫುಲ್ ಶಾಕು. ಸರ್, ನನ್ನ ಕಾರು ಇಲ್ಲೇ ಇದೆ ಸರ್, ಯಾರೋ ಫೇಕ್ ಯೂಸ್ ಮಾಡ್ಕೊಂಡಿದ್ದಾರೆ ಅಂಥೇಳಿ ಆ ಕಡೆಯಿಂದ ಉತ್ತರ ಬರುತ್ತೆ. ಪೊಲೀಸರು ಮತ್ತೆ ದಿಗಿಲು. ಅಂದರೆ ಸಣ್ಣ ಕ್ಲೂ ಕೂಡ ಸಿಗಬಾರ್ದು ಪೊಲೀಸರಿಗೆ ಅನ್ನುವಂಥ ಪ್ಲ್ಯಾನ್ ಇದು. ನೋಡಿ, ಎಲ್ಲ ಪ್ಲ್ಯಾನ್ ಮಾಡಿದಂಥವ್ರು, ನೋಡಿ ದರೋಡೆ ಮಾಡೋಕ್ಕೆ ಬಂದಂಥವ್ರು, ಕಳ್ತನ ಮಾಡೋಕ್ಕೆ ಬಂದಂಥವ್ರು ಯಾರೂ ಸ್ವಂತ ವೆಹಿಕಲ್ ತೊಗೊಂಡು ಬರೋದಿಲ್ಲ. ಅವ್ರದ್ದು ಸ್ವಂತನೂ ಇರೋದಿಲ್ಲ, ಎಲ್ಲ ಕದ್ದಿರೋದಿರುತ್ತೆ ಒಂದು, ಅಥವಾ ಈ ಥರ ಫೇಕ್ ನಂಬರ್ ಪ್ಲೇಟ್ ಮೇಲೆ ಅಂಟಿಸ್ಕೊಂಡು ಬಂದಿರ್ತಾರೆ ಬಹಳ ಈ ಕೇಸ್ಗಳನ್ನು ನೋಡ್ತಾ ಹೋದರೆ. ಹಾಗಾಗಿ ಪೊಲೀಸರಿಗೂ ಕೂಡ ಇದು ಈಗ ತಲೆನೋವಾಗಿ ಪರಿಣಮಿಸಿದೆ. ಹಾಗಾದರೆ ಹೆಂಗೆ ಹಿಡಿತಾರೆ ಕಳ್ಳರನ್ನ, ಈ ದರೋಡೆಕೋರನ್ನ ಹೆಂಗೆ ಅಂದರು ಮಾಡ್ತಾರೆ? ಏನು ಪ್ರೂಫ್ ಇದ್ದಾವೆ? ಯಾವ ಬಲವಾದ ಸಾಕ್ಷಿಗಳಿದ್ದಾವೆ? CCTV ನೋಡಿದ್ರೆ ಕೆಟ್ಟು ನಿಂತಿದೆ, ಪಕ್ಕದ ಮನೆ ಕಟ್ಟಡದಿದೆ, ಕ್ಲಾರಿಟಿ ಇಲ್ಲ, ಮುಖ ಕಾಣಿಸ್ತಾ ಇಲ್ಲ. ಹಾಗಾಗಿನೇ ಈಗ ಅವ್ರು ಎಲ್ಲಿಯವರು ಅನ್ನೋದು ಗೊತ್ತಿಲ್ಲ, ಹಿಂದಿ ಮಾತಾಡ್ತಿದ್ರಂತೆ, ಈ ಕೇರಳ ಕಡೆ ಹೋಗಿದ್ದಾರೋ ಅನ್ನುವಂಥ ಅನುಮಾನಗಳಿದ್ದಾವೆ. ಆದರೆ ಮೇನ್ ಬೇಕಾಗಿದ್ದು ಪೊಲೀಸರಿಗೆ CCTV. ಎಲ್ಲ ಕಡೆ ಹುಡುಕಾಡ್ತಾ ಇದ್ದಾರೆ ಈಗ.